ಶಿರಾ ರಂಗನಾಥ ಕಾಲೇಜು ಆವರಣದಲ್ಲಿ ಕುಂಚಿಟಿಗರ ಸಂಘದ ವತಿಯಿಂದ ನಿರ್ಮಿಸಿರುವ ಕುಂಚಶ್ರೀ ಪ್ಯಾಲೇಸ್ ಉದ್ಘಾಟನಾ ಕಾರ್ಯಕ್ರಮ ದೆಹಲಿಯ ವಿಶೇಷ ಪ್ರತಿನಿಧಿ ಹಾಗೂ ಶಿರಾ ಶಾಸಕರಾದ ಟಿ.ಬಿ. ಜಯಚಂದ್ರರವರ ಅನುಪಸ್ಥಿತಿಯಲ್ಲಿ ನಡೆದಿದ್ದು, ಇಂದು ಕಾರ್ಯಕ್ರಮ ನಿಮಿತ್ತ ಕುಂಚಶ್ರೀ ಪ್ಯಾಲೇಸ್ಗೆ ಆಗಮಿಸಿದ ಶಾಸಕರಿಗೆ ಕುಂಚಿಟಿಗರ ಸಂಘದ ವತಿಯಿಂದ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷರಾದ ಮುಕುಂದಪ್ಪ, ಉಪಾಧ್ಯಕ್ಷರು, ಎಲ್ಲ ನಿರ್ದೇಶಕರುಗಳು ಹಾಗೂ ಸಮಾಜದ ಎಲ್ಲ ಮುಖಂಡರು ಉಪಸ್ಥಿತರಿದ್ದರು. ನಾನು 1978ರಲ್ಲಿ ಶಾಸಕನಾದಾಗ ನಾನು ಮಸ್ಯಪ್ಪನವರು ಇಬ್ಬರು ಶಾಸಕರಾದಾಗ ನಮಗೊಂದು ಸನ್ಮಾನ ಕರೆದು ಬೆಂಗಳೂರಲ್ಲಿ ಸನ್ಮಾನ ಕರೆದಾಗ ಅದು ದೊಡ್ಡ ಸನ್ಮಾನ ಆಯಿತು. ಅವತ್ತು ಭಾಷಣ ಮಾಡ್ತಾ ನಾನು ಹೇಳಿದೆ, ಕೇವಲ ಇಲ್ಲಿ ನಾವು ಮಾತಾಡ್ಕೊಂಡು ನಮ್ಮದೇ ಆದಂಥ ಸಂಸ್ಥೆಯನ್ನು ಕಟ್ಟಬೇಕು ಅಂತ ಹೇಳಿ ನಾನು ಶುರು ಮಾಡ್ಬೋದು. ಆಗ ನನಗಿದು ಗೊತ್ತಿತ್ತು, ಆಲಂಬಾರ್ ಜಾಗ ಗೊತ್ತಿತ್ತು, ಮೈಸೂರಲ್ಲಿ ಆಲಂಬಾರ್ ಕ್ಷೇತ್ರ ಮತ್ತು ಈ ಜಾಗ ಇದೆಲ್ಲವೂ ಕೂಡ ಗೊತ್ತಿತ್ತು. ಆ ಸಂದರ್ಭದಲ್ಲಿ ಇನ್ನೊಂದು ಯಾಕೆ ನಮ್ಮ ಭವನ ಕಟ್ಟಬಾರ್ದು ಹೇಳಿ ಶುರು ಪ್ರಾರಂಭ ಮಾಡಿದ್ವಿ. ಅದಕ್ಕೆ ನಾವೊಂದು 5 ಜನ ಸೇರಿದ್ವಿ. ನಾನು, ಕಟವರಹಳ್ಳಿ ರಂಗನಾಥ್, ಚಂದ್ರಶೇಖರ್, ನಮ್ಮ ಬೊಪ್ಪರಾಯಪ್ಪ, ಇನ್ನೊಬ್ಬರ 5 ಜನ ಸೇರಿದ್ರು. 5,000 ರೂಪಾಯಿ 4 ಜನ ಬೇಡ, 25,000 ರೂಪಾಯಿ ಯಾರಿಗೆ ಕೊಡ್ಬೇಕಿದೆ ಅಂತೇಳಿ ರಂಗನಾಥಪ್ಪ ಅವರಿಗೆ 25,000 ಕೊಟ್ಟು, ಆಗ MLA ಸಂಬಳ ಎಷ್ಟು ಬರ್ತದೆ 500 ರೂಪಾಯಿ. ಅವಾಗ ನಾನು ಕೂಡ 5,000 ಕೊಟ್ಟಿದ್ದೆ. ಅದನ್ನ ಅಲ್ಲಿಂದ ಬಂದಾಗ ಇದನ್ನ ಅವತ್ತು ಕಾರ್ಯಕ್ರಮ ಮಾಡಿಸಿದ್ರು. ಕಾರ್ಯಕ್ರಮ ಮಾಡಿದಾಗ ಇಲ್ಲಿ ಯಾರು ಅಂತಂದ್ರೆ ಕೊಯಮತ್ತೂರಿನ ವಿ.ಕೆ. ಇಲ್ಲಿ ಬೋರ್ಕೊರ್ದು ಅವತ್ತು ಉದ್ಘಾಟನೆ, ಅವತ್ತು ಶಂಕುಸ್ಥಾಪನೆ ಆಗಿದೆ, ಕಾರ್ಯಕ್ರಮ ನಡೆದಿದೆ. ನಾವೇನ್ ಮಾಡ್ತಿದ್ವಿ, ರಜದ ದಿವಸ ಬೆಂಗಳೂರಿಗೆ ಹೋಗ್ತೀವಿ. ನಾವೆಲ್ಲರ ಮನೆಯಲ್ಲಿ ಹೋಗಿ ಹೇಳ್ತೀವಿ, ಯಾರ್ಯಾರು ಎಷ್ಟು ಕೊಡ್ತಾರೆ ಅವರೆಲ್ಲರಿಗೂ ಕೂಡ ನಾವು 5 ಜನ ಸೇರ್ಕೊಳ್ಳೋದು, ಹೋಗೋದು, ಅದರ ರಂಗನಾಥಕ್ಕೆ ಇರೋದು. ಆಮೇಲೆ ಆ ರೀತಿಯಾಗಿ ಕೆಂಗ್ರಾಬೈನರು ಯಾವುದು ಯಾವ ಕೆಂಗ್ರಾಬೈನರೇ ಅಕೌಂಟ್ ಮೇಂಟೈನ್ ಮಾಡಿ